ಇರಾನ್ ದಾಳಿಯಿಂದ ಇಸ್ರೇಲ್ನಲ್ಲಿ ಸೈರನ್ ಮೊಳಗ್ತಾ ಇದೆ. ಸೈರನ್ ಮೊಳಗುತ್ತಿದ್ದಂತೆ ಬಂಕರ್ಗಳಿಗೆ ಜನ ಓಡೋಡಿ ಹೋಗ್ತಾ ಇದ್ದಾರೆ, ಬಂಕರ್ಗಳನ್ನು ಸೇರ್ಕೊಳ್ತಿದ್ದಾರೆ. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕ್ಷಿಪಣಿ ದಾಳಿಗಳಾಗಬಹುದು, ಕೇರ್ಫುಲ್ ಅಂತ. ಅನಗತ್ಯವಾಗಿ ಹೊರಗೆ ಓಡಾಡಬೇಡಿ, ಲಗೇಜ್ ಅಗತ್ಯ ವಸ್ತುಗಳ ಜೊತೆ ಬಂಕರನ್ನ ಸೇರಿ ಅಂತ ಜನರಿಗೆ ಕರೆ ಕೊಡ್ತಾ ಇದ್ದಾರೆ. ಹಾಗಾಗಿ ಜನ ಹೊರಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ತೀರಾ ಕಡಿಮೆ ಸಂಖ್ಯೆಯಲ್ಲಿ ಯಾರಾದರೂ ಏನಾದರೂ ಅಗತ್ಯ ವಸ್ತುವನ್ನು ತೆಗೆದುಕೊಳ್ಳಿಕ್ಕಾಗಿ ಹೋಗಬೇಕು ಅಂದರೆ ಹೊರಗೆ ಹೋಗಿರ್ತಾರೆ ಅಷ್ಟೇ. ಹಾಗಾಗಿ ಹೊರಗೆ ರಸ್ತೆಗಳಲ್ಲಿ ಜನವೇ ಕಾಣ್ತಿಲ್ಲ ಅಂತ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಮಾತನಾಡ್ತಾ ಕನ್ನಡಿಗರು. ಸೈರನ್ ಸದ್ದು ಹೇಗಿದೆ ಅನ್ನೋದನ್ನ ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ಬಂಕರ್ಗಳಲ್ಲಿ ಸೇರ್ಕೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ನಾಗರಿಕರು ಮತ್ತು ಅವರ ಲಗೇಜ್ ಸಮೇತವಾಗಿ ಅವರು ಹೋಗಿ ಸೇರ್ಕೊಳ್ಬೇಕಾಗಿದೆ. ಯಾಕಂದರೆ ಎಷ್ಟೊತ್ತೆ ಆಗುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ, ಮತ್ತೆ ಅವರು ವಾಪಸ್ ಅವರ ಮನೆಗೆ ಹೋಗ್ಬೋದಾ, ಆ ರೀತಿಯ ಪರಿಸ್ಥಿತಿ ಇದ್ದ ಹಾಗೆ ಕಾಣಿಸ್ತಿಲ್ಲ. ಯಾವಾಗ ಬೇಕಾದರೂ ಟೈಮ್ಲೆಸ್ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡಿದೆ ಇರಾನ್ ಮತ್ತು ಇಸ್ರೇಲ್. ಹಾಗಾಗಿ ಹಗಲು ರಾತ್ರಿ ಎನ್ನದೇ ಮೇಲಿಂದ ಮೇಲೆ ಮಿಸೈಲ್ ದಾಳಿ ಆಗ್ತಾ ಇದೆ. ಅದರ ಪರಿಣಾಮವಾಗಿ ಜನ ಭಯಭೀತರಾಗಿದ್ದಾರೆ. ಸೈರನ್ ಸದ್ದು ಕೇಳ್ತಿದ್ದ ಹಾಗೆ ಎದ್ನೋ ಬಿದ್ನೋ ಅಂತ ಬಂಕರ್ಗಳಿಗೆ ಸೇರ್ಕೊಳ್ತಿದ್ದಾರೆ.